ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರತಿದಿನ ಕೂಡ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 2-3 ದಿನದಿಂದ ನಾನು ಯಾವ ವಿಡಿಯೋವನ್ನು ಕೂಡ ಮಾಡಿಲ್ಲ. ಕಾರಣವೇನೆಂದ್ರೆ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ವಿಶಾಖ ಪಟ್ಟಣಕ್ಕೆ ನಾವು ಪ್ರಯಾಣ ಮಾಡಿದ್ದೀವಿ. ಆದ್ದರಿಂದ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲವಾಗಿಲ್ಲ. ಇಂದು ದಿನದಲ್ಲಿ ಕೂಡ ನಾವು ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನಿಸುವ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಈ ಲೋಕದೊಳಗೆ ದೇವರನ್ನು ತಿಳಿದು ದೇವರಿಗೋಸ್ಕರ ಬದುಕುವುದು ಅಷ್ಟು ಸುಲಭವಾಗಿಲ್ಲ. ಯಾಕಂತೀರಾ? ಈ ಲೋಕ ಅಂತಕ್ಕಂಥದ್ದು, ಈ ಲೋಕದಲ್ಲಿರ್ತಕ್ಕಂಥ ಜನರು ಮನುಷ್ಯರನ್ನ ಹಿಂಸೆ ಪಡಿಸುವುದಕ್ಕೆ ಆಲೋಚನೆ ಪಡುತ್ತಾರೆ. ನಾವು ನೋಡುವಾಗ ಅಡವಿಯಲ್ಲಿ ಪ್ರಾಣಿಗಳು, ಒಂದು ಪ್ರಾಣಿಗೆ ಮತ್ತೊಂದು ಪ್ರಾಣಿ ಶತ್ರು ಆಗಿ ನಮಗೆ ಕಂಡು. ಆದ್ರೆ ಈ ಲೋಕದೊಳಗೆ ಇವತ್ತು ಮನುಷ್ಯನಿಗೆ ಮನುಷ್ಯನು ಇವತ್ತು ಶತ್ರುವನ್ನಾಗಿ ಹಿಂಸಿಸುತ್ತಾ ನೋಯಿಸುತ್ತಾ ದೇವರಲ್ಲಿ ಅವನನ್ನ ಬದುಕುವುದಕ್ಕೆ ಬಿಡದ ಹಾಗೆ ಇವತ್ತು ಮನುಷ್ಯನು ಜೀವಿಸ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ನಾವು ದೇವರಲ್ಲಿ ಬದುಕುವುದು ಹೇಗೆ, ದೇವರಲ್ಲಿ ಜೀವಿಸಿದರೆ ನಮಗೇನು ಪ್ರಯೋಜನವು, ಇವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಪ್ರಿಯರಾಗಿರ್ತಕ್ಕಂಥ. ನೋಡಿ, ಒಂದು ಅಡವಿಯಲ್ಲಿ ಒಂದು ಜಿಂಕೆಗೆ ಬಾಯಾರಿಕೆ ಆಗಿರುತ್ತದೆ. ನೀರಡಿಕೆ ಆಗಿರುವಂತ ಸಂದರ್ಭದಲ್ಲಿ ನೀರನ್ನ ಹುಡುಕುತ್ತಾ ಆ ಜಿಂಕೆ ನೀರಿನ ಬಳಿಗೆ ಹೋದಾಗ ಆ ನದಿಯಲ್ಲಿ ನೀರು ಕುಡಿಯಬೇಕು ಎಂದು ಇಳಿದಾಗ ಸುತ್ತಮುತ್ತಲು ನೋಡುವಾಗ ಎದುರಿಗೆ ಒಂದು ಸಿಂಹವು ಹೊಂಚಾಕಿ ನಿಂತುಕೊಂಡಿರುತ್ತದೆ. ಜಿಂಕೆಯನ್ನು ತಿನ್ನಬೇಕು ಎತ್ತೇಳಿ ಇನ್ನೊಂದು ಪಕ್ಕದ ಕಡೆಗೆ ಓಡಿ ಹೋಗಬೇಕು ಅಂತ ನೋಡಿದಾಗ ಅಲ್ಲಿ ಒಬ್ಬ ಬೇಟೆಗಾರನು ಕಾಯುತ್ತಾ ಇರ್ತಾನೆ ಜಿಂಕೆಯನ್ನು ಬೇಟೆ ಆಡುವುದಕ್ಕೆ. ಮತ್ತೊಂದು ಕಡೆ ಹೋಗಬೇಕು ಅಂದಾಗ ಏನಾಗುತ್ತದೆ ಅಂತಂದ್ರೆ ಬೆಂಕಿ ಹತ್ತುಕೊಂಡಿರ್ತದೆ ಕಾಡಿನ. ಅಂದ್ರೆ ಈ ಸಂದರ್ಭದಲ್ಲಿ ಯಾ ಕಡೆ ಹೋದ್ರೂ ಕೂಡ ಆ ಜಿಂಕೆಗೆ ಅಪಾಯವು ಎದುರಾಗುತ್ತಿರ್ತದೆ. ಏನ್ರಿ, ಅಂತ ಪರಿಸ್ಥಿತಿಯಲ್ಲಿ ಆ ಜಿಂಕೆ ಏನ್ ಮಾಡ್ಬೇಕು ಹೇಳ್ರಿ? ಜಿಂಕೆ ಉಪಯೋಗ ಏನನ್ನೋದು ನಾವು ಆಲೋಚನೆ ಮಾಡ್ಬೇಕು. ಏನು ಉಪಯೋಗ ಮಾಡ್ತದ ಜಿಂಕೆ? ಉಪಾಯ ಹುಡುಕುತ್ತಾ ಇರ್ತದ ಜಿಂಕೆ. ಏನ್ ಮಾಡಬೇಕು ಏನಿಲ್ಲ ಅಂತಂದಾಗ, ಏನೇ ಆಗಿದ್ದಾಗ್ಲಿ ಮೊದಲ ನಾನು ನೀರು ಕುಡಿಯೋಣ, ಆ ನಂತರ ಏನು ಬರುತ್ತದೋ ನೋಡೋಣ ಅಂತೇಳಿ ಮೊದಲು ಜಿಂಕೆ ನೀರು ಕುಡಿದಂತ ಸಂದರ್ಭದಲ್ಲಿ ಮಳೆಯು ಗುಡುಗು ಮಿಂಚು ಬಂದು ಬೆಂಕಿ ಹಾರಿ ಹೋಗುತ್ತದೆ. ಆಗ ಆ ಜಿಂಕೆ ತಪ್ಪಿಸಿಕೊಳ್ಳುತ್ತದೆ. ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ನೀವು ಆಲೋಚನೆ ಮಾಡಬಹುದು. ಈ ಲೋಕದೊಳಗೆ ಬದುಕತಕ್ಕಂಥ ನಮ್ಮನ್ನ ಅನೇಕರು ಅನೇಕ ವಿಧವಾದಂತ ರೀತಿಯಲ್ಲಿ ಹಿಂಸೆ ಪಡಿಸುವುದಕ್ಕೆ ಅನೇಕ ತೊಂದರೆಗಳನ್ನ ಉಂಟು ಮಾಡುತ್ತಾರೆ. ಆಗ ನಾವೇನು ಮಾಡಬೇಕು ಅಂತಂದ್ರೆ, ಅವರಿಗೆ ಹೆದರದೆ ಬೆದರದೆ ಭಯಪಡದೆ ಆಲೋಚನೆ ಮಾಡಬೇಕು. ನಾವು ಆಲೋಚನೆ ಮಾಡಿದಾಗ ಯಾವುದೋ ಒಂದು ನಮಗೆ ದಾರಿ ಸಿಗುತ್ತದೆ. ಹಾಗಿರುವುದರಿಂದ ಬೈಬಲ್ನಲ್ಲಿ ದೇವರು ಒಂದು ಮಾತು ಹೇಳಿದ್ದಾನೆ, ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂದ್ರೆ ನಾವೇನು ಮಾಡಬೇಕು? ಈ ಲೋಕದಲ್ಲಿ ಪರಲೋಕಕ್ಕೆ ನಾವು ಹೋಗಬೇಕು ಅಂತಂದ್ರೆ
ನಾವೇನು ಮಾಡಬೇಕು ಅಂತೇಳಿ ಬೈಬಲ್ನಲ್ಲಿ ದಾನಿಯೇಲನು ಬರೆದ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಹೇಳುತ್ತಾ ಇದ್ದಾನೆ. ಒಂದು ವಾಕ್ಯವನ್ನು ನಾವು ನೋಡೋಣ. ನಿನ್ನ ಜನರು ಪಕ್ಷವನ್ನು ಹಿಡಿದಿರುವ ಮಹಾ ಪಾಲಕನಾದ ಮಿಖಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದನಿಂದ ಆದಿನವರಿಗೆ ಸಂಭವಿಸುವಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರು ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಅಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ದಿದ್ದೇ ಆದ್ರೆ ನಾವು ರಕ್ಷಿಸಲ್ಪಡುತ್ತೀವಿ ಅಂತ ತಿಳಿಸಿ ಬೈಬಲ್ ಹೇಳ್ತಾ ಇದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರ್ಬೇಕಾ? ಹೌದು. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅದು ನಮಗ್ ಗೊತ್ತಾಗುತ್ತೆ. ಹೇಳಿ, ಇವತ್ತು ವೋಟಿಂಗ್ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಸೇರಿಸಬೇಕು ಅಂತಂದ್ರೆ ಅನೇಕ ಒಂದು ಮಾರ್ಗಗಳಿವೆ. ಆಧಾರ್ ಕಾರ್ಡ್ ನಲ್ಲಿ ಹೆಸರು ಸೇರಿಸುವುದಕ್ಕಾಗಿ, ಏನ್ರಿ, ರೇಷನ್ ಕಾರ್ಡಿನಲ್ಲಿ ಹೆಸರು ಸೇರಿಸುವುದಕ್ಕಾಗಿ, ಐಡೆಂಟಿ ಕಾರ್ಡಿನಲ್ಲಿ ಹೆಸರು ಸೇರಿಸುವುದಕ್ಕಾಗಿ ಅನೇಕ ಮಾರ್ಗಗಳಿವೆ. ಆದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅದು ನಮಗ್ ಗೊತ್ತಾಗ್ಬೇಕು. ಮೊದಲು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಬೇಕು, ಅವಾಗೆ ನಾವು ರಕ್ಷಿಸಲ್ಪಡುತ್ತೀವಿ. 2ನೇ ಸಾರಿ ಯೇಸು ಕ್ರಿಸ್ತನವರು ಬಂದಾಗ ನಮ್ಮನ್ನ ತನ್ನೊಡನೆ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಯಾವಾಗ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರಿರಬೇಕು ಮತ್ತೆ ನಮ್ಮ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಸೇರಬೇಕು ಅಂದ್ರೆ ನಾವೇನು ಮಾಡಬೇಕು ಅದು ಸಹ ನಮಗೆ ಗೊತ್ತಾಗಬೇಕು. ಅದಕ್ಕೂ ಸಹ ಬೈಬಲ್ ಹೇಳುತ್ತದೆ ಪ್ರಿಯರೇ, ದೇವರೇ ಹೇಳುತ್ತಾನೆ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ 4ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ಹೇಳುತ್ತಾನೋ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ಹೇಳುವ ಮಾತನ್ನು ಇವತ್ತು ನಾವೆಲ್ಲರೂ ಕೂಡ ಕೇಳಬೇಕು. ನಾವು ರಕ್ಷಣಾ ಮಾರ್ಗದಲ್ಲಿ ನಡೆಯಬೇಕು. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಇರಬೇಕು ಅಂತಂದ್ರೆ ದೇವ್ರು ಹೇಳುವ ಮಾತನ್ನ ನಾವು ಖಚಿತವಾಗಿ ಕೇಳಬೇಕು, ಅರ್ಥ ಮಾಡಿಕೊಳ್ಳಬೇಕು, ಆಲೋಚನೆ ಮಾಡಬೇಕು. ವಾಕ್ಯ ಹೇಳಿದ ಪ್ರಕಾರ ನಾವು ಬದುಕಬೇಕು. ನಮ್ಮ ಇಷ್ಟದಂಗ ಬದುಕಿದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗೋದಿಲ್ಲ. ಹೌದಾ ಇಲ್ಲ? ಆಧಾರ್ ಕಾರ್ಡಿನಲ್ಲಿ, ರೇಷನ್ ಕಾರ್ಡಿನಲ್ಲಿ ನಮ್ಮ ಹೆಸರು ಸೇರಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ ನಾವು ತಗೊಂಡು ಹೋದಾಗ ಅವರು ಅದರಲ್ಲಿ ನಮ್ಮ ಹೆಸರನ್ನ ಸೇರಿಸ್ತಾರ. ಸುಮ್ನೆ ಹೋಗಿ ನನ್ನ ಹೆಸರು ಸೇರ್ಸಪ್ಪ ಅಂದ್ರೆ ಸೇರಿಸುವುದಿಲ್ಲ ಯಾರು ಕೂಡ. ಹೌದಾ ಇಲ್ಲ? ಹಾಗೇನೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಬೇಕು ಅಂತಂದ್ರೆ ಬೈಬಲ್ ಹೇಳುತ್ತದೆ ಏನು ಮಾಡಬೇಕು ಅಂತಂದ್ರೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ಹೇಳುತ್ತದೆ ನೀವು ಒಂದ್ಸಾರ್ಥ ನೋಡ್ರಿ. ಸತ್ಯದ ಸೌಜನ್ಯ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತಾನೆ. ಅವರು ಕ್ಷಮನಸ್ಸ ಮಂತಾದ ನನ್ನ ಜತ ಕೆಲಸದವರು ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟರು. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ. ಅಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಸುವಾರ್ತೆ ಮಾಡುವವರ ಸಂಗಡ ಸಹಾಯಕರಾಗಿರ್ಬೇಕು. ಸುವಾರ್ತೆ ಮಾಡುವವರಿಗೆ ನಾವು ಸಹಾಯಕನಾಗಿರ್ಬೇಕು. ಆಲೋಚನೆ ಮಾಡ್ರಿ. ಅಂದ್ರೆ ಸುವಾರ್ತೆ ಮಾಡುವವರ ಜೊತೆಯಲ್ಲಿ ನಾವು ಸಹಕಾರಿಗಳಾಗಿ, ಸಹಾಯಕರಾಗಿ ಸುವಾರ್ತೆ ಸಾರಿದರೆ, ದೇವರು ಹೇಳಿದ ಮಾತಿನ ಪ್ರಕಾರ ನಾವು ಒಂದು ವೇಳೆ ಬದುಕಿದರೆ ನಮ್ಮ ಹೆಸರುಗಳು ಏನಂತ ಹೇಳ್ತದನ, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು ಅಂತಂದ್ರೆ
ನಾವೆಲ್ಲರೂ ಕೂಡ ಸುವಾರ್ತಿಕರಾಗಿರಬೇಕು, ದೇವರ ಸೇವೆಯಲ್ಲಿರಬೇಕು, ದೇವರು ಕೆಲಸ ಮಾಡಬೇಕು, ಅನೇಕರನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸಬೇಕು. ಇದು ದೇವರ ಚಿತ್ತ. ಇದು ಅದಕ್ಕೆ ಪ್ರೇರಾಗಿರ್ತಕ್ಕಂಥ ಆತ್ಮೀಯರೇ, ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಕೂಡ ಸೇರ್ಬೇಕು ಅಂತಂದ್ರೆ ಅಪೋಸ್ತಲನಾಗಿರ್ತಕ್ಕಂಥ ಪೌಲನವರು ಹೇಳಿದ ಹಾಗೆ ನಾವು ಬದುಕಬೇಕಂತ ಹೇಳುತ್ತಾ ಎಲ್ಲರಿಗೆ ವಂದನೆಗಳು.